ಕಪ್ ಗೆದ್ದಿದ್ದಾಯ್ತು. ಇನ್ನೇನಿದೆ ಮುಂದೆ? ಅಂದರೆ ಆರ್ ಸಿ ಬಿ ಕಪ್ ಗೆದ್ದ ಕೂಡಲೇ ಎಲ್ಲ ಆಗ್ಬಿಡುತ್ತಾ? ರಿಲ್ಯಾಕ್ಸಾ? ಇನ್ನು ಮುಂದಕ್ಕೆ ಆರ್ ಸಿ ಬಿ ಅವ್ರಿಗೆ ಇನ್ನೇನು ಗೋಲ್ ಇದೆ? ಇಲ್ಲಿವರೆಗೂ 18 ವರ್ಷ ಕಾದಿದ್ದು ಇದಕ್ಕೆ ಅಲ್ವಾ? ಒಂದು ಕಪ್ ಗೆಲ್ಲಿ, ಒಂದು ಸಾರಿ ಗೆದ್ರೆ ಸಾಕು ಅಂತ ಇದ್ವಿ. ಇನ್ನೇನು ಮಾಡ್ತಾರೆ ಗೆದ್ಬಿಟ್ಟು? ಆರಾಮಾಗಿ ರಿಲ್ಯಾಕ್ಸ್ ಆಗಿ ನಮ್ಮ ವಾಸುಕಿ ಸರ್ ಟೀ ಕುಡಿತಾ ಇದ್ದಾರೆ, ನಾನು ಕುಡ್ಕೊಂಡು ಕಾಲ ಕಳೆದ್ಬಿಟ್ರೆ ಆಗುತ್ತಾ? ಇಲ್ವಲ್ಲ. ಫ್ಯಾನ್ಸ್ ಆಸೆ ನಿಲ್ಲೋದಿಲ್ಲ, ಪ್ರತಿ ಸಾರಿ ಗೆಲ್ಲಬೇಕು. ಏನು ಚೆನ್ನೈ, ಏನು ಮುಂಬೈ ಅವರು 5 ಸಾರಿ ಕಪ್ ಗೆದ್ದೆ, 5 ಕಪ್ ಹೊಡೆದಿದ್ದೀವಿ ಅಂತಾರ, ನಮ್ಮವ್ರು 6 ಹೊಡಿಬೇಕು ಅನ್ನೋ ಆಸೆ ಇರುತ್ತೆ. ಸೊ ಇದಕ್ಕೊಂದು ರೋಡ್ ಮ್ಯಾಪ್ ಮಾಡಿರ್ತಾರೆ, ಸುಮ್ಮನಿರಲ್ಲ. ಯಾಕೆಂದರೆ ಬೆಸ್ಟ್ ಟೀಮ್, ಬೆಸ್ಟ್ 11 ಇದೆ ಈಗ, ಬೆಸ್ಟ್ ಸ್ಕ್ವಾಡ್ ಇದೆ ಈಗ. ಸೊ ಏನಿರುತ್ತೆ ಆರ್ ಸಿ ಬಿ ಮೈಂಡಲ್ಲಿ ನೆಕ್ಸ್ಟು? ಯಾಕೆಂದರೆ ನಾವೇನೋ ಸೆಲೆಬ್ರೇಟ್ ಮಾಡ್ಬೋದಾದ್ರೆ ಮ್ಯಾನೇಜ್ಮೆಂಟು ಈಗಾಗಲೇ ನೆಕ್ಸ್ಟ್ ಸೀಸನ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಸರ್, ನನಗೆ ಇದೇ ಪ್ರಶ್ನೆ ಇದ್ದಿದ್ದು. ಗೆದ್ದ ಮೇಲೆ ಮುಂದೆ ಏನು ಮಾಡ್ತಾರೆ ಆರ್ ಸಿ ಬಿ ಅವರು? ನೆಕ್ಸ್ಟ್ ಏನು? ಇಷ್ಟು ಅರ್ಲಿಯಾಗಿ ಏನು ಚರ್ಚೆ ಮಾಡಬೇಕು ಅಂತ ಇಲ್ಲ ಅಂದರೂ ಕೂಡ ಅದು ನಮ್ಮಲ್ಲಿ ಇಲ್ದಿದ್ರು ಮ್ಯಾನೇಜ್ಮೆಂಟಲ್ಲಿ ಶುರು ಆಗಿರುತ್ತೆ ಏನು ಮಾಡಬೇಕು ಅಂತ. ಒಂದ್ಸಲಿ ಇವರು 2015ನಲ್ಲಿ ಇವರು ಕರ್ನಾಟಕ ರಂಜಿ ಟ್ರೋಫಿನೂ ಗೆದ್ದು ಇದು ಗೆದ್ದಿದ್ರು, ವಿಜಯ್ ಹಜಾರೆ ಗೆದ್ದಿದ್ರು. ಆಯಿತಾ? ಆ ಥರ ಜಾಸ್ತಿ ಜನ ಆ ಥರ ಗೆದ್ದಿಲ್ಲ. ಆಯಿತಾ? ಆವಾಗ ಫಸ್ಟು ಇಯರ್ ಸೆಲೆಬ್ರೇಷನ್ ಎಲ್ಲ ಇತ್ತು KSCAನಲ್ಲಿ. ಅದು ನಡೀತಾ ಇರುವಾಗ ಹೇಳಿದ್ರು, ರಿಲ್ಯಾಕ್ಸ್ ಆಗೋಬೇಡಿ, ದಿಲ್ ಮಾಂಗೆ ಮೋರ್ ಅಂತ ಹೇಳಿದ್ರು. ಸೊ ಆ ಥರ ಅದೇ ಥರನೇ ಅವರು ತಿರ್ಗಾ ಅದೇ ಥರ ರಂಜಿ ಟ್ರೋಫಿ ಆ್ಯಂಡ್ ವಿಜಯ್ ಹಜಾರೆ ಮುಂದಿನ ವರ್ಷವೂ ಗೆದ್ದರು. ಒನ್ ಆಫ್ ದ ಟಾಪ್ ಪ್ಲೇಯರ್ಸ್ ಆ್ಯಂಡ್ ಕ್ಯಾಪ್ಟನ್ಸ್ ಆಫ್ ಕರ್ನಾಟಕ ಇವರು ನಮ್ಮ ವಿನಯ್ ಕುಮಾರ್. ಗ್ರೇಟ್ ಬೌಲರ್, ಗ್ರೇಟ್ ಥರ ಒನ್ ಆಫ್ ದ ಶ್ರ್ಯೂಡೆಸ್ಟ್ ಕ್ರಿಕೆಟಿಂಗ್ ಬ್ರೈನ್ಸ್ ಅವ್ರದ್ದೆಲ್ಲ. ಸೊ ಅವರು ಆ ಥರ ತಿರ್ಗಾ ಗೆಲ್ಸಿದ್ರು ಅವರು. ಸೊ ಅದೇ ಥರನೇ ಇಲ್ಲಿ ಯಾರು ರಿಲ್ಯಾಕ್ಸ್ ಮಾಡೋ ಮೂಡಲ್ಲಿ ಯಾರೂ ಇರೋದಿಲ್ಲ. ಈಗಾಗಲೇ ಒಂಥರ ಒಂದು ಸಣ್ಣ ಅಂಗಾಲಾದ್ರೂ ಒಂದು ಸಣ್ಣ ಹೆಜ್ಜೆ ಆದರೂ ಇಟ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾರೆ ಆ ಕಡೆಗೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ. ಒಂದು ಸಲ ಗೆದ್ದ ಮೇಲೆ ಅದು ಒಂದೊಂದು ಸಲ ಏನಾಗುತ್ತೆ, ಇದು ಸಾಲ ತೀರ್ಸೋಕ್ಕಷ್ಟೇ ಇದು ಈಗ ಗೆದ್ದಿದ್ದು. ಆಯಿತಾ? ಇವಾಗ ನಿಜವಾಗ್ಲೂ ಒಂದು ಹೊಟ್ಟೆ ತುಂಬಬೇಕು ಅಥವಾ ಒಂದು ಖುಷಿ ಪಡಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅಂದರೆ ಇನ್ನೊಂದು ಗೆಲ್ಲಬೇಕು ಅಂತ ಅದು ಮನಸ್ಸಲ್ಲಿ ಬಂದೇ ಬರುತ್ತೆ. ಆಯಿತಾ? ಯಾಕೆಂದರೆ ಒಂದೇನೋ ಗೆದ್ದರು ಅಂತ ಈಗಿಲ್ಲ. ಇನ್ನು ಸ್ವಲ್ಪ ವರ್ಷ ಆದಮೇಲೆ ಯಾವುದೋ ಒಂದು ಗೆದ್ದರು. ಮೊದಲನೇ ಇವಾಗ ಯಾರಾದರೂ ಒಬ್ಬರು ರಾಜಸ್ಥಾನಲ್ಲಿ ಜೈಪುರ್ನಲ್ಲಿ ನೀವು ನಿಲ್ಲಿಸ್ಬಿಟ್ಟು ನಿಮ್ಮ ಟೀಮ್ IPL ಗೆದ್ದಿದೆಯಾ ಅಂದರೆ ಇಲ್ಲ ಅಂದ್ಬಿಡ್ತಾರೆ. 1.5 ಜನ್ರೇಷನ್ಗೆ ಮುಂಚೆ 18ನೇ ಮೊದಲನೇ ಇದು ಅವರು ಸೀರೀಸ್ ಗೆದ್ದಿರೋದು. ಯಾರಿಗೂ ಅವ್ರಿಗೆ ಗೊತ್ತೇ ಇರಲ್ಲ, ಅವ್ರಿಗೆ ಮರ್ತೇ ಹೋಗಿರುತ್ತೆ. ಯಾರು ಹೇಳಬೇಕು ಅವ್ರಿಗೆ, ಇಲ್ಲ ಗುರು ಗೆದ್ದಿದ್ದಾರೆ ರಾಜಸ್ಥಾನ್ ರಾಯಲ್ಸು ಅಂದ್ಬಿಟ್ಟು. ಸೊ ಆ ಥರ ಆಗುತ್ತೆ. ಸೊ ಇದು ಯಾರು ಈಗಿನ ಒಂದು ಪ್ರಪಂಚದಲ್ಲಿ ಈ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ. ಆ್ಯಂಡ್ ಇದು ಒಂದು ಆಡೋದು ಯಾತಕ್ಕೆ? ಗೆಲ್ಲೋದಕ್ಕೆ. ಚೆನ್ನಾಗಿ ಆಡಬೇಕು, ನ್ಯಾಯವಾಗಿ ಆಡಬೇಕು, ಒಂದು ರಿಲ್ಯಾಕ್ಸ್ಡಾಗಿ ಆಡಬೇಕು, ಒಂದು ಒಳ್ಳೆ ಸ್ಪಿರಿಟ್ ತೋರಿಸ್ಬೇಕು. ಎಲ್ಲನೂ ಹೆಚ್ಚು ಕಮ್ಮಿ ನಮ್ಮ RCB ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ಐ ವಾಸ್ ಎ ಲಿಟಲ್ ಸರ್ಪ್ರೈಸ್. ಆ ಫೇರ್ ಪ್ಲೇ ಅವಾರ್ಡಲ್ಲಿ ಎಲ್ಲೋ ಕೆಳಗಡೆ 7ನೇದೋ 8ನೇದರಲ್ಲೋ ಇತ್ತು. ಏನು ಮಾಡ್ತು ಅಂತ ನಂಗೆ ಗೊತ್ತಿಲ್ಲ. ಅಂದರೆ ಐ ಡೋಂಟ್ ನೋ ಯಾವ ಒಂದು ದೃಷ್ಟಿಯಿಂದ ಅದು ಹಾಕಿತ್ತು ಅಂತ ಗೊತ್ತಿಲ್ಲ. ಮೇ ಬಿ ಅವ್ರಿಗೆ ಅಂಪೈರ್ಸ್ದು ಇದು ತೊಗೊಳ್ತಾರೆ. ಅಂದರೆ ಇವಾಗ ಯಾರೋ ಒಂದು ಪ್ಲೇಯರು ಮಾಡಿಬಿಟ್ಟು ನಾನು ಇಲ್ಲಿದ್ದೀನಿ ಅದು ಇದು ಅಂತಂದರೆ ಇಟ್ ಡಸಂಟ್ ಶೋ ಗ್ರೇಟ್ ಸ್ಪಿರಿಟ್. ಅಥವಾ ಯಾರನ್ನ ಔಟ್ ಮಾಡ್ಬಿಟ್ಟು ಹಿಂಗೆ ಅಂತಂದರೆ ಇಟ್ ವಿಲ್ ನಾಟ್ ಶೋ ಗ್ರೇಟ್ ಸ್ಪಿರಿಟ್. ಯಾಕೆಂತಂದರೆ ಆಯ್ತಪ್ಪ ಅವತ್ತೇನೋ ಒಂದು ಮಾಡಿ ಹೇಳ್ಕೊಂಡಿಲ್ಲ, ನೆಕ್ಸ್ಟ್ ಮ್ಯಾಚು 40-50ಕ್ಕೂ ಹೋಗ್ತಾರೆ 4 ಓವರ್ಗೆ, ಏನಪ್ಪ ಮಾಡಿದೆ ಅಂತ ಕೇಳ್ತಾರೆ. ಸೊ ಅದು ಒಂದು ಇಟ್ಸ್ ನಾಟ್ ಎ ಗ್ರೇಟ್ ಥಿಂಗ್ ಟು ಡೂ ಸ್ಟ್ರಿಕ್ಟ್ಲಿ ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ. ಸೊ ದಿಲ್ ಮಾಂಗೆ ಮೋರ್ ಅನ್ನೋದು ಎರಡು ಮಾತಿಲ್ಲ ಅದರಲ್ಲಿ. ಸೊ ಅದು ಮುಂದೆ ಗೆಲ್ಲಕ್ಕೆ ನೋಡ್ತಾರೆ. ಈ ಥರ ಒಂದು ಟೀಮ್ ಇದ್ಕೊಂಡು, ಈ ಥರ ಒಂದು ಬಿಸಿಯಲ್ಲಿರೋ ಟೀಮು, ಮುಂಚೆ ಗೆದ್ದಿರೋ ಟೀಮು ಖಂಡಿತವಾಗ್ಲೂ ನೆಕ್ಸ್ಟು ಚೆನ್ನಾಗಿ ಆಡೋಕ್ಕೆ ಟ್ರೈ ಮಾಡ್ತಾರೆ. ಇನ್ಫ್ಯಾಕ್ಟ್ ಅಂದರೆ ಎಷ್ಟು ಚೆನ್ನಾಗಿ ಆಡಿದ್ದಾರೆ, ಎಷ್ಟು ವೆಲ್ ರೌಂಡೆಡ್ ಟೀಮ್. ಹೇಳ್ತಾನೆ ಇದ್ದೀನಿ ಈ ಪದನ ನಾನು. ಎಷ್ಟು ಚೆನ್ನಾಗಿದೆ, ಎಷ್ಟು ಗುಡ್ ಟೀಮ್ ಅಂತಂದರೆ ಮುಂದಿನ ಸಲ ಒಂಥರ ಪ್ಲೇ ಆಫ್ಗೆ ಹೋಗೋದು ಒಂಥರ ಹೋಗ್ತಾರೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ನಾನು ಈಗಾಗಲೇ ಹೇಳಿದೆ ಆಗೋವರೆಗೂ ಮಾತಾಡಬಾರ್ದು ಅಂತ. ಸೊ ನಾವೀಗ ಗ್ಯಾರಂಟಿ ಹೋಗ್ತಾರೆ ಅಂದ್ಬಿಟ್ರೆ 100% ತಪ್ಪಾಗತ್ತೆ. ಬಟ್ ಸಾಮಾನ್ಯವಾಗಿ ಯಾರು ಒಂದು ಕಪ್ ಗೆದ್ದರೆ ಯಾವಾಗಲಾದ್ರು ಒಂದು ಸೆಮಿಫೈನಲ್ಸ್ಗೆ ಹೋಗೋದಿಲ್ಲ, ಒಂದು ಗ್ಯಾರಂಟಿ ಆಗಿಬಿಡುತ್ತೆ ನೆಕ್ಸ್ಟ್ ಟೈಮ್. ಯಾಕೆಂದರೆ ಅದೇ ಒಂದು ಕಾನ್ಫಿಡೆನ್ಸಲ್ಲಿರ್ತಾರೆ. ಸೊ ಮುಂದಿನ ಸಲಿನೂ ಆಡಿ ಗೆಲ್ಬೋದು. ಯಾಕೆಂದರೆ ನೋಡಿ, ಫಸ್ಟ್ ಟೈಮು ಇನ್ ಹಿಸ್ಟ್ರಿ ಆಫ್ IPL ಪ್ರತಿಯೊಂದು ವಿಸಿಟಿಂಗ್ ಜಾಗಕ್ಕೂ ಹೋಗ್ಬಿಟ್ಟು ಗೆದ್ದುಕೊಂಡ್ಬಂದರು. ಆ ಒಂದು SRH ಮ್ಯಾಚ್ ಮಾತ್ರ ಸೋತಿದ್ದು, ಒಂದು ಕಪ್ ಚುಕ್ಕಿ ಅಂತ ಇರಲಿ ಒಳ್ಳೆಯದು. ಎಲ್ಲನೂ ಹಂಗೆ ಆಗೋದು ಬೇಡ, ಒಂದು ದೃಷ್ಟಿ ಬಟ್ಟು ಅಂತ ಒಂದಿತ್ತು, ಅದು ಒಳ್ಳೆಯದೇ ಆಯಿತು ನನ್ನ ಪ್ರಕಾರ. ಸೊ SRH ಮ್ಯಾಚ್ ಮಾತ್ರ ಇಟ್ ವಾಸ್ ಅ ಹೋಮ್ ಮ್ಯಾಚ್, ಅದೊಂದೇ ನಾವು ಹೊರಗಡೆ ಸೋತಿದ್ದು.
ಅದು ಅವ್ರು ಆಡಿದ್ದಲ್ಲಿ ಟ್ಯಾಪನ್ ಟು ಬಿ ಇನ್ ಹೆಸರಿಗಷ್ಟೇ ಹೋಮ್ ಮ್ಯಾಚ್ ಅದು, ಹೆಸರಿಗೆ. ಬಟ್ ಅದು ಹೊರಗಡೆನೇ ಇದ್ದಿದ್ದು. ಹೊರಗಡೆ ಆದ್ರೂ ಅದು ಹೋಮ್ ಮ್ಯಾಚ್ ಅಂತಾನೆ ಇಟ್ಕೊಳ್ಳಿ. ಮಿಕ್ಕಿದ್ದು ಎಲ್ಲಾನು ಈಗ ನಿನ್ನೆ ಏನು ಹೇಳಿದ್ರು ಇವರು ಪಟ್ಟಿದಾರು, ಹೊರಗಡೆ ನಾವೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಆ ಕಾನ್ಫಿಡೆನ್ಸ್ ತೊಗೊಂಡು ಹೋಗ್ತೀವಿ ಅಂತಾನೆ ನಿನ್ನೆ ಅವರು ಟಾಸಲ್ಲಿ ಹೇಳಿದ್ರು. ಸೊ ಅದೇ ಒಂದು ಹೆಲ್ಪ್ ಆಯಿತು. ಎಲ್ಲ ಒಂದು ಸಣ್ಣದಾಗಿ ಅವರು ಹೇಳಿದ್ರು, ಅದನ್ನು ಹೆಲ್ಪ್ ಆಯಿತು. ಎಲ್ಲಿ ನನಗೆ ಒಂದೇ ಒಂದು ಸಣ್ಣ ದಿಗಳಿತ್ತು ಅಂತಂದರೆ, ಪಟ್ಟಿದಾರ್ಗೆ ಏನು ಹೇಳ್ತೀರಾ ನೀವು ಫ್ಯಾನ್ಸ್ಗೆ ಅಂತ ಕ್ಯಾಮ್ರಾ ನೋಡ್ಕೊಂಡು ಹೇಳಿ ಅಂತ ಹೇಳಿದಾಗ, ಲೆಟ್ಸ್ ಸೆಲೆಬ್ರೇಟ್ ಟುಗೆದರ್ ಅಂತ ಹೇಳಿದ್ರು. ಆ ಥರ ಎಲ್ಲ ಮುಂಚೆನೇ ಹೇಳಿದ್ರೆ ಅಗೇನ್ ಸ್ವಲ್ಪ ಪಲ್ಟಿ ಹೊಡೆಯೋ ಚಾನ್ಸಸ್ ಜಾಸ್ತಿ. ಯಾವಾಗ ಅದು ವರ್ಕ್ ಆಗುತ್ತೆ ಅಂದರೆ ಒಳಗಡೆಯಿಂದ ಅವ್ರ ಮನಸ್ಸು ಹೇಳಿರ್ಬೇಕು ಅದನ್ನು. ಆ ಒಂದು ಅಹಂಕಾರದಲ್ಲೋ ಅಥವಾ ಏನೋ ಒಂದು ಸ್ಪಿನ್ ಹೊಡಿತಾ ಇರುತ್ತೆ. ಯಾರಾದರೂ ಒಂದು ಚೆನ್ನಾಗಿ ಮಾಡಿ, ನಾವು ಹೇಳಿದ್ನಲ್ಲ, ನಮ್ದು ಏನಾದರೂ 1,00,000 ವ್ಯೂಸೋ 2,00,000 ವ್ಯೂ ಆಗ್ಬಿಟ್ರೆ ನಮ್ಮೊಂಥರ ತಲೆ ತಿರ್ಗಕ್ಕೆ ಶುರು ಆಗ್ಬಿಡುತ್ತೆ. ಆ ಒಂದು ನಿಟ್ಟಿನಿಂದ ಹೇಳಿಲ್ಲ, ಅಷ್ಟು ಕಾನ್ಫಿಡೆನ್ಸ್ ಇತ್ತು ಅವ್ರಿಗೆ, ನಾವು ಈ ಟೀಮ್ನಲ್ಲಿ ನಾವು ಮಾಡ್ತೀವಿ ಅಂತ. ಆ ಕಾನ್ಫಿಡೆನ್ಸಿಂದ ಹೇಳಿದ್ರೆ ಆಗುತ್ತೆ. ಇಮ್ರಾನ್ ಖಾನ್ 1992 ವರ್ಲ್ಡ್ ಕಪ್ನಲ್ಲಿ ನಾನು ಅವಾಗಿಂದನೂ ಇದು ಸ್ಟಡಿ ಮಾಡ್ತಾಯಿದ್ದೀನಿ. ಸೊ ಅವ್ರು ಏನು ಹೇಳ್ತಾರೆ ಅನ್ನೋದು ನನಗೆ ಇದಿತ್ತು. ಸೊ ಅವ್ರು ಹೇಳ್ತಾಯಿದ್ರು ಇಂಗ್ಲೆಂಡು ಆಸ್ಟ್ರೇಲಿಯಾ ಬರಬಾರ್ದು ಫೈನಲ್ಗೆ, ಬಂದರೆ ನಮಗೆ ಸಪೋರ್ಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಇಂಗ್ಲೆಂಡ್ ಬಂತು. ಇಂಗ್ಲೆಂಡಲ್ಲಿ ಯಾವ ಒಂದು ಇವರು ಹೆಂಗೆ ಟರ್ನ್ ಮಾಡಿದ್ರು ವಸೀಮ್ ಅಕ್ರಮ್ ಅನ್ನೋದು ಇತಿಹಾಸ. ಸೊ ಅಲ್ಲೂ ಅವ್ರು ಎಷ್ಟು ಬೇಕೋ ಅಷ್ಟೇ ತಾಳ್ಮೆಯಿಂದ ಎಷ್ಟು ಬೇಕೋ ಅಷ್ಟೇ ಹೇಳಿದ್ರು. ನಾವು ಇದು ಗೆಲ್ತೀವಿ, ಗೆದ್ದೇ ನಾವು ಆಡಬೇಕಷ್ಟೇ ಗೆಲ್ಲಕ್ಕೆ ಅಂತ ವಸೀಮ್ ಅಕ್ರಮ್ ಹೇಳಿದರು. ವಿ ಜಸ್ಟ್ ಹ್ಯಾವ್ ಟು ಪ್ಲೇ ಟು ವಿನ್ ಅಂತ ಹೇಳಿದರು. ಆ ಮ್ಯಾಚು ಇಂಡಿಯಾ ಮೇಲೆ ಅವ್ರು ಸೋತಿದ್ರು ಅಡ್ಲೈಡಲ್ಲಿ. ಸೊ ಅದೆಲ್ಲನೂ ರಿವರ್ಸ್ ಹೊಡೆಯೋದೇನೆ. ಸೊ ಆ ಒಂದು ದೃಷ್ಟಿಯಿಂದ ಅವ್ರು ಚೆನ್ನಾಗೇ ಮಾಡಿದ್ರು. ಈ ಫ್ಯಾನ್ಸ್ ದೃಷ್ಟಿಯಿಂದ ನಮಗೆ ಏನೇ ಆದರೂ ಅವರು ಇಷ್ಟು ಈಸಿಯಾಗಿ ಸ್ಯಾಟಿಸ್ಫೈ ಆಗಬಾರ್ದು. ಒಂದು ಕಪ್ ಗೆಲ್ಲಕ್ಕೋಸ್ಕರ ಅವ್ರು ಇಲ್ಲಿವರೆಗೂ ಬಂದಿಲ್ಲ. ನೀಟಾಗಿ ಆಡಬೇಕು, ಬಂದರೆ ಬಂತು, ಹೋದರೆ ಹೋಯಿತು. ದಟ್ ಈಸ್ ಹೌ ಇಟ್ ಈಸ್. ಪ್ರತಿಯೊಂದು ಮ್ಯಾಚ್ಗೂ ಹಿಂಗೆ ತಲೆ ಹಿಂಗೆ ಇಟ್ಕೊಂಡು ಕೂತ್ಕೊಂಡ್ರೆ ವಿರಾಟ್ ಕೊಹ್ಲಿದು ಫಿಟ್ನೆಸ್ಸು ಇರ್ತಾ ಇರಲಿಲ್ಲ, ಆರೋಗ್ಯನೂ ಇರ್ತಾ ಇರಲಿಲ್ಲ. ನಮಗೆ ಒಂದು ರಂಜಿ ಟ್ರೋಫಿನಲ್ಲಿ ರಾಜಸ್ಥಾನ್ ಒಳ್ಳೆ, ಅವ್ರು ಗೆಲ್ತಾರೆ ಅಂತಲೇ ನಮಗೆಲ್ಲ ಅಂಪೈರ್ಗಳಿಗಾಗಲಿ ಅಫಿಷಿಯಲ್ಸ್ಗಾಗಲಿ ಯಾರು ಗೆಲ್ತಾರೆ ಅನ್ನೋದು ಇರಲ್ಲ. ಅಲ್ಲಿ ಹೋಗಿ ನಮ್ಮ ಡಿಸಿಷನ್ಗಳು ಸರಿಯಾಗಬೇಕು ಅನ್ನೋದು ಅಷ್ಟೇ ಇರುತ್ತೆ. ಅಲ್ಲಿ ಉತ್ತರಾಖಂಡ್ ಮೇಲೆ ರಾಜಸ್ಥಾನ್ ಸೋತೋಯ್ತು. ಲೋಮ್ರವರು 2 ಇನ್ನಿಂಗ್ಸು ಫಸ್ಟ್ ಬಾಲ್ LBW ಆಯಿತಾ. ಆ ಥರ ಎಲ್ಲರೂ ಸಖತ್ತಾಗಿ ಆಡಿದ್ರು ಇವ್ರ ಕಡೆ. ಆವಾಗ ಆಮೇಲೆ ಸಾಯಂಕಾಲದ ಮೇಲೆ ಯಾವ ಥರ ಇರುತ್ತೋ ಮೂಡು ಏನು ಅಂತ ನೋಡಿದ್ರೆ, ಏನು ಕೇಕೆ ಹಾಕ್ಕೊಂಡು ನಗ್ತಾ ಇದ್ದಾರೆ ಎಲ್ಲ ರಾಜಸ್ಥಾನವ್ರು. ಅವರೇ ಗೆದ್ದರು ಅನ್ಕೋಬೇಕು ಯಾರಾದರೂ. ಸೊ ಅದಾಗೋಯ್ತು. ಗೆದ್ರೆ ಸಂತೋಷ, ಇಲ್ಲಾಂದರೆ ಏನೂ ಇಲ್ಲ, ದುಃಖ ಅಂತೂ ಇರಬಾರ್ದು. ಆ ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತ ಪಾಕಿಸ್ತಾನವ್ರೊಬ್ಬರು ಒಂದ್ಸಲ ಹೇಳಿದರು, ಸ್ಪೋರ್ಟ್ ಇಸ್ ದ ಓನ್ಲಿ ಥಿಂಗ್ ದಟ್ ಟೀಚರ್ಸ್ ಯು ಹೌ ಟು ಲೂಸ್ ಎ ಗೇಮ್ ಆ್ಯಂಡ್ ಸ್ಟಿಲ್ ಬಿ ಹ್ಯಾಪಿ ಅಂತ. ಆದರೆ ಆ ಒಂದು ದೃಷ್ಟಿಯಿಂದ ಹೇಳಿದರು. ಸೋಲೋದನ್ನು, ಸ್ಪೋರ್ಟ್ ಈಸ್ ದ ಓನ್ಲಿ ಥಿಂಗ್ ವಿಚ್ ವಿಲ್ ಟೀಚ್ ಯು ಹೌ ಟು ಲೂಸ್ ಅಂತ, ಆರ್ ವಿಚ್ ವಿಲ್ ಟೀಚ್ ಯು, ಅಂದರೆ ನೀವು ಸೋತ್ಬಿಟ್ಟು ನೀವು ಒಂದು ರಿಯಲ್ ಪಾಠ ಕಲಿಬೋದು ಅಂತಂದರೆ ಅದು ಸ್ಪೋರ್ಟಿಂದನೇ ಆಗುತ್ತೆ. ಸ್ಪೋರ್ಟ್ ಈಸ್ ದ ಓನ್ಲಿ ಥಿಂಗ್ ವಿಚ್ ವಿಲ್ ಟೀಚ್ ಯು ಅಬೌಟ್ ಲೂಸಿಂಗ್, ಆಯಿತಾ. ಸೊ ಆ ಒಂದು ದೃಷ್ಟಿಯಿಂದ ಈ ಒಂದು ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬಾರ್ದು. ದೇ ವಿಲ್ ಗೋ ಆಲ್ ಔಟ್. 3 ವರ್ಷದ ಟೀಮು, ಎಲ್ಲರೂ ಚೆನ್ನಾಗಿದ್ದಾರೆ. ಪ್ರಾಬಬ್ಲಿ ದ ಫಿಟ್ಟೆಸ್ಟ್ ವಿಲ್ ಸ್ಟಿಲ್ ಬಿ ವಿರಾಟ್ ಕೊಹ್ಲಿ. ಅದಕ್ಕೆ ನೆಕ್ಸ್ಟ್ ಇಯರು ಫಿಟ್ಟೆಸ್ಟ್ ವಿಲ್ ಸ್ಟಿಲ್ ಬಿ ವಿರಾಟ್ ಕೊಹ್ಲಿ. ಅದಕ್ಕೆ ನೆಕ್ಸ್ಟ್ ಇಯರ್ ಅವ್ರು ಆಡಿದ್ರೆ ಅವ್ರು ಸ್ಟಿಲ್ ದೇ ವಿಲ್ ಬಿ ದ ಫಿಟ್ಟೆಸ್ಟ್, ಬಟ್ ಅದು ಬೇರೆ ವಿಷಯ. ಸೊ 1-2 ವರ್ಷ ಅವರು ಆಡ್ತಾರೆ, ಇದ್ದೇ ಇರ್ತಾರೆ. ಆಮೇಲೆ ಅವರು ಮೆಂಟರ್ ಥರ ಇರ್ತಾರೆ. ನಿನ್ನೆ ಅಗೇನ್ ನಿನ್ನೆ ಸಾಯಂಕಾಲದ್ದು ಲೈವ್ ಇತ್ತಲ್ಲ ಇಂಗ್ಲೀಷ್ ಚಾನಲ್ದು, ಅದರಲ್ಲಿ ಯಾರೋ ಕೇಳಿದ್ರು ವಿರಾಟ್ ಕೊಹ್ಲಿ ಇಲ್ಲದೆ ಹೋದರೆ ಆಗೋದಿಲ್ಲ ಅದು ಇದು ಅಂತ. ನಾನು ಖಂಡಿತವಾಗ್ಲೂ CSKಗೆ ಆದಂಗೆ ಆಗೋದಿಲ್ಲ. ಇನ್ಫ್ಯಾಕ್ಟ್ 2 ವರ್ಷಕ್ಕೆ ಮುಂಚೆನೇ ಇವರು ಹೊಟ್ಟೋಗ್ಬೇಕಾಗಿತ್ತು. ಯಾರು ನಮ್ಮ ಧೋನಿ. ಅಂದರೆ ನಾವು ಯಾರೂ ಅಲ್ಲ ಹೇಳೋಕ್ಕೆ, ಅವ್ರ ಬಗ್ಗೆ ಅವ್ರಿಗೆ ಗೊತ್ತು. ಇನ್ನೂ ಸಖತ್ ಫಿಟ್ ಆಗಿದ್ದಾರೆ, ಇನ್ನೂ 6 ಹೊಡೆಯೋಕ್ಕೆ ತಾಕತ್ತಿದೆ. ಆದರೂ ಒಂಥರ ಒಂದು ಗ್ರೇಸ್ಫುಲ್ಲಾಗಿ ಚೆನ್ನಾಗಿರೋದು, ಆಯಿತಾ. ಸೊ ಅಲ್ಲಿ ಏನಿತ್ತು ಪರಿಸ್ಥಿತಿ, ಏನು ಅಲ್ಲಿ ನಡೀತಾ ಇದೆ ಅಂತ ನಮಗೆ ಗೊತ್ತಿಲ್ಲ. ಸುಮ್ಮನೆ ನಾವು ಹೊರಗಡೆಯಿಂದ ನಾವು ಹೇಳ್ತಾ ಇರೋದು. ಸೊ ಆ ಒಂದು ಧೋನಿ ಮುಂಚೆನೇ ಹೋಗಬೇಕಾಗಿತ್ತು ಆ್ಯಂಡ್ ಮೆಂಟರ್ ಆಗಬೇಕಾಗಿತ್ತು. ಸೊ ಎಲ್ಲರಿಗೂ ನೀಟಾಗಿ ಅವ್ರು ಚೆನ್ನಾಗಿ ಮಾಡಿರೋರು. ಈಗ ಒಂದು 2-3 ವರ್ಷ ತುಂಬ ಹೀನಾಯವಾಗಿ ಸೋತ್ಕೊಂಡು ಇವಾಗ ಒಂದು ಮೆಂಟರ್ ಆಗೋದಕ್ಕೂ ಒಂದು ಪೀಕಲ್ಲಿ CSK ಯಾವಾಗ ಗೆಲ್ತು 2023ನಲ್ಲಿ, ಆವಾಗ ಒಂದು ಬಿಟ್ಬಿಟ್ಟು ಅವ್ರು ಮೆಂಟರ್ ಆಗಿದ್ದರೆ ಇಷ್ಟೊತ್ತಿಗಾಗಲೇ ವಾಪಸ್ ಅವರು ಅಟ್ಲೀಸ್ಟ್ ಪ್ಲೇ ಆಫ್ಸ್ಗೆ ಬಂದ್ಬಿಟ್ಟಿರೋರು ಆಗಲೇ ಇಷ್ಟೊತ್ತು ಈ ಸಲ. ಸೊ ಆ ಒಂದು ದೃಷ್ಟಿಯಿಂದ ನಾವು ನೋಡಬೇಕಾಗುತ್ತೆ. ಸೂಪರ್ ಸರ್. ಇದು ರಜತ್ ಪಟಿದಾರ್ ಆ್ಯಂಗಲಿಂದ ನೋಡಬೇಕಾಗುತ್ತೆ. ಅಂದರೆ ಫಸ್ಟು ಸಾರಿ ಲೀಡ್ ಮಾಡಿನೇ ಕ್ಯಾಪ್ಟನ್ ಆಗಿ ಗೆಲ್ಲಿಸಿ, ಮುಂದೆ ಅವ್ರಿಗೆ ಅಂದರೆ ವಿರಾಟ್ ಕೊಹ್ಲಿನೇ ಹೇಳಿದರು ಕ್ಯಾಪ್ಟನ್ಸಿ ಬೇಟನ್ ಕೊಟ್ಟಾಗ ಲಾಂಗ್ ಟರ್ಮಿಗೆ ಕ್ಯಾಪ್ಟನ್ ಆಗಿರ್ತಾರೆ ಇವರು ಅಂತ. ಸೊ ಆ ಕಾನ್ಫಿಡೆನ್ಸ್ ಉಳಿಸ್ಕೊಂಡಿದ್ದಾರೆ. ಫಸ್ಟು ಸೀಸನಲ್ಲೇ ಕಪ್ ಗೆಲ್ಸ್ಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೆ ಕ್ಯಾಪ್ಟನ್ಸಿ ಗೊತ್ತಾಗಿದೆ, ಅವ್ರ ಸ್ಟ್ರೆಂತ್ ಏನು ಗೊತ್ತಾಗಿದೆ. ಸೊ ಬಹುಶಃ RCBಗೆ ಒಳ್ಳೆ ಭವಿಷ್ಯ ಇರೋದು ಕೂಡ ರಜತ್ ಪಟಿದಾರ್ ಇನ್ನೂ ಅದಕ್ಕೆ ಪ್ಲಸ್ ಆಗ್ತಾರೆ ಅವರಿಂದನೇ ಅಂತ ಅನ್ಸುತ್ತೆ. ಮುಂದಿನ ಬಾರಿ ಕಪ್ ಗೆದ್ರೂ ಅದಕ್ಕೆ ದೊಡ್ಡ ಶಕ್ತಿ ರಜತ್ ಪಟಿದಾರ್ ಆಗ್ತಾರೆ ಅನ್ಸುತ್ತೆ.
ಹೌದು, ಒಂದೇ ಒಂದು ಕ್ಯಾಪ್ಟನ್ನು ಒಂಥರ ರಾಜ ಇದ್ದಂಗೆ, ರಾಜಾನೇ ಅಂತ ಎಷ್ಟೋ ವಿಷಯದಲ್ಲಿ. ಸೊ ಕ್ಯಾಪ್ಟನ್ನು ಚೆನ್ನಾಗಿರೋದು, ಕ್ಯಾಪ್ಟನ್ನು ಒಂದು ಸ್ಥಿಮಿತದಲ್ಲಿರೋದು, ಕ್ಯಾಪ್ಟನ್ನು ಒಂದು ಲೆವೆಲ್ ಹೆಡೆಡ್ ಆಗಿರೋದು ತುಂಬಾ ಮುಖ್ಯ. ಅದರಲ್ಲಿ ಕ್ಯಾಪ್ಟನ್ನು ಸಖತ್ತೋಗಿ ಆಡಿ ಒಳ್ಳೆ ಬೊಂಬಾಟಾಗಿರೋ ಒಂದು ಪರ್ಫಾರ್ಮೆನ್ಸ್ಗಳು ಕೊಟ್ಬಿಟ್ಟು ನಿನ್ನೆ ಕೂಡ 16 ರನ್ನು ವಾಟ್ ಎವರ್ 9 ಬಾಲ್ ಏನೋ, ಡ್ರೀಮ್ ಬಾಲ್ ಅದು ಇವ್ರದ್ದು, ಜೇಮಿಸನ್ದು. ಯಾರು ಐ ಮೀನ್ ನೋ ಬಡಿ ವುಡ್ ಹ್ಯಾವ್ ಎಕ್ಸ್ಪೆಕ್ಟೆಡ್ ಹಿಮ್ ಟು ಬೋಲ್ ದೇರ್. ಆ ಟೈಮಲ್ಲಿ ಬೌಲಿಂಗ್ ಮಾಡಿದ್ರು ಅವರು. ಸೊ ಹಂಗೇನಾರಾಗಿದೆ ಅಂದರೆ ಇನ್ನೊಂದಷ್ಟು ಕೊಟ್ಟಿರೋರು, ಚೆನ್ನಾಗೇ ಇದ್ದು ಒಂದು ಲಯದಲ್ಲಿ ಇದ್ರವರು. ಸೊ ಪಟಿದಾರ್ಗೆ ನಾವು ಎಷ್ಟು ಹೇಳಿದ್ರು ಸಾಲದು. ಸಾಮಾನ್ಯವಾಗಿ ವಿರಾಟ್ ಕೊಹ್ಲಿ ಅಂತ ಹೇಳ್ತಾ ಇರ್ತೀವಿ, ಎಲ್ಲರದು ಕಾಂಟ್ರಿಬ್ಯೂಷನ್ ಇದೆ. ಈ ಪಟಿದಾರ್ ಬಗ್ಗೆ ಪ್ರಶ್ನೆ ಇದ್ರೂ ಈ ಸಮಯದಲ್ಲಿ ನಾನು ಇನ್ನೊಂದು ಹೇಳಬೇಕು ಅಂತಂದರೆ, ಇವರು 2ನೇ ಫೈನಲ್ನಲ್ಲಿ ಕೃಣಾಲ್ ಪಾಂಡ್ಯ ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೊಳ್ತಾ ಇರೋದು. ಆ್ಯಂಡ್ 3ನೇ ಮ್ಯಾನ್ ಆಫ್ ದಿ ಮ್ಯಾಚ್ ನಿನ್ನೆ ಎರಡು ಮೇಜರ್ ಪ್ಲೇಯರ್ ಯಾರಿದ್ದಾರೆ ನಿಮ್ಮ ಪ್ರಕಾರ RCB ಕಡೆಯಿಂದ ಅಂತ ನಿನ್ನೆ ಇಂಗ್ಲೀಷ್ ಚಾನಲಲ್ಲಿ ಕೇಳಿದ್ರು. ಆವಾಗ ನಾನು ಹೇಳ್ತಾ ಇದ್ದೆ, ಒಂದು ಡೆಫಿನೆಟ್ಲಿ ಹೇಸಲ್ವುಡ್. ಏಕೆಂದರೆ ಅವರು ತೊಗೊಂಡಿರೋ ಒಂದು 21 ವಿಕೆಟು, ಅದು ತುಂಬಾ ಮುಖ್ಯ ಆಯಿತು. ಏಕೆಂದರೆ ಯಾವ ಒಂದು ತೊಂದರೆ RCBಗೆ ಆಗ್ತಾ ಇತ್ತು, ಆ್ಯಂಡ್ ಬರೀ ಹೇಸಲ್ವುಡ್ ಇದ್ಕೊಂಡು ಮುಂಬೈ ಇಂಡಿಯನ್ಸ್ ಥರ ಬರೀ ಬೋಲ್ ಟು ಬುಮ್ರಾ ಇದ್ರೂ ಆಗಲ್ಲ. ಹೇಸಲ್ವುಡ್ಡು ಇದ್ಕೊಂಡು ಭುವನೇಶ್ವರು ಇರೋದ್ರಿಂದ, ಆಮೇಲೆ ಇವರಿಬ್ಬರು ದಯಾಳು ಇರೋದ್ರಿಂದ, ಇವರಿಬ್ಬರು ಟೆರಿಫಿಕ್ ಸ್ಪಿನ್ನರ್ಸ್ ಇರೋದ್ರಿಂದ, ಎಲ್ಲರೂ ಚೆನ್ನಾಗಿ ಆಡಿರೋದ್ರಿಂದ, ಆ್ಯಂಡ್ ಮಧ್ಯ ಲಿವಿಂಗ್ಸ್ಟೋನ್ ಕೂಡ 1-2 ಓವರ್ ಮಾಡಿದ್ರು, ಶೆಪರ್ಡ್ ಕೂಡ ಓವರ್ ಮಾಡಿದ್ರು, ಹಂಗೆ ಇರೋದ್ರಿಂದ ಗೆದ್ದಿದ್ದು ಆಯಿತಾ. ಸೊ ಆ ಒಂದು ದೃಷ್ಟಿನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನಿನ್ನೆ ಹೇಳಬೇಕು ಅಂತಂದರೆ, ನಿನ್ನೆ ಮೊದಲನೇ 3 ಓವರ್ಗೆ 32 ರನ್ ಹೋಗಿದ್ರು ಇವರು ಹೇಸಲ್ವುಡ್ ಆಯಿತಾ. ಅದಾದಮೇಲೂ ಅವ್ರ ಕೊನೆ ಓವರು ಫಸ್ಟ್ 2 ಬಾಲು ಡಾಟ್ ಬಾಲ್ ಆಯಿತು, ಏನೂ ಆಗಲಿಲ್ಲ. ಸೊ ಟೆಕ್ನಿಕಲಿ 4 ಬಾಲ್ಗೆ 29 ರನ್ ಹೊಡೆಯೋಕ್ಕೆ ಸಾಧ್ಯ ಇಲ್ಲ. ಏನಾಗಬಾರ್ದು, ವೈಡ್ ಆಗಬಾರ್ದು, ನೋ ಬಾಲ್ ಆಗಬಾರ್ದು. ಅದಕ್ಕೋಸ್ಕರ ಅವರು ನೀಟಾಗಿ ಬಂದ್ಬಿಟ್ಟು ಕರೆಕ್ಟಾಗಿ ಎಲ್ಲನೂ ಬ್ಯಾಟ್ಗೆ ಹಾಕ್ಕೊಟ್ರು. ಅಂದರೆ ಅವ್ರಿಗೆ ಇಲ್ಲಿ ನೋ ಬಾಲ್ ಆಗಬಾರ್ದು, ಅಲ್ಲಿ ವೈಡ್ ಆಗಬಾರ್ದು. ಯಾರ್ಕರ್ ಏನೋ ಟ್ರೈ ಮಾಡೋಕ್ಕೋಗಿ, ಇನ್ನೇನೋ ಸ್ಮಾರ್ಟಾಗಿ ಏನೋ ಟ್ರೈ ಮಾಡೋಕ್ಕೋಗಿ ಮೇಲೆ ಹೊಟ್ಟೋಗೋದು, ಆಮೇಲೆ ಅದು ನೋ ಬಾಲ್ ಆಗಿಬಿಡೋದು, ಅಲ್ಲಿಗೆಲ್ಲ ಅವ್ರು ಟ್ರೈಯೇ ಮಾಡಲಿಲ್ಲ. ಸೀದಾ ಬಂದು ಹಾಕಿದ್ರು. 6 ರನ್ ವಿಕ್ಟ್ರಿ ಅಂತ ತೋರಿಸುತ್ತೆ. ಆ್ಯಕ್ಚುಲಿ ಅದು ಹೆಚ್ಚು ಕಮ್ಮಿ ಒಂದು 25-26 ರನ್ ವಿಕ್ಟ್ರಿ, ಇದು ಕಂಫರ್ಟಬಲ್ ವಿಕ್ಟ್ರಿ ಇದು. ಸೊ ಅಲ್ಲೂ ಅವರು ಬೌಲಿಂಗ್ ಅನಾಲಿಸಿಸ್ ನೋಡಲಿಲ್ಲ. ಯಾರೇ ಆಗಲಿ ಕೊನೆಯಲ್ಲಿ ಅವ್ರ ಹೆಸರಿಗೆ ಬರುತ್ತಾ, ಅವ್ರ ಬೌಲಿಂಗ್ ಅನಾಲಿಸಿಸ್ ಬರುತ್ತಾ ಅಂತ ಒಂದು ಸ್ವಲ್ಪ ಇದ್ದೇ ಇರುತ್ತೆ. ನಿಮ್ಮ ನಂಬೋದಿಲ್ಲ, ಅಂಡರ್ 16 ಹುಡುಗರು ಎಷ್ಟೊಂದು ಹೋಯ್ತು ಅಂತ ಕೇಳ್ತಾರೆ. ಆ ಥರ ಹಂಗಿರೋದ್ರಿಂದ ಎಷ್ಟು ಹೊಗಳಿದ್ರು ಸಾಲದು ಹೇಸಲ್ವುಡ್ಗೆ. ಅವರು ಒಂದು 54 ರನ್ ಅವ್ರು 4 ಓವರಲ್ಲಿ ಕೊಟ್ಟಿರೋದು. ಅವ್ರಿಗೆ ನೋಡೋಕೆ ಇಷ್ಟನಾ ಫೈನಲಲ್ಲಿ 54 ರನ್ ಕೊಟ್ಟಿರೋದು? ಆದ್ರೂ ಟೀಮ್ಗೋಸ್ಕರ ಗೆಲ್ಲಕ್ಕೋಸ್ಕರ ಆಡಿದ್ರು. ಆ ಥರ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇರುವಾಗ ಕ್ಯಾಪ್ಟನ್ನು ಚೆನ್ನಾಗೇ ಇರ್ತಾರೆ. ಎ ಕ್ಯಾಪ್ಟನ್ ಈಸ್ ಆ್ಯಸ್ ಗುಡ್ ಆ್ಯಸ್ ಹಿಸ್ ಟೀಮ್ ಆಯಿತಾ. ಸೊ ಆ ಒಂದು ದೃಷ್ಟಿಯಿಂದ ನೀವು ನೋಡಿದ್ರೆ ಟೀಮ್ ಹೆಂಗಿದೆ, ಚೆನ್ನಾಗಿದೆ, ಆದ್ದರಿಂದ ಕ್ಯಾಪ್ಟನ್ನು ಚೆನ್ನಾಗಿದ್ದಾರೆ ಆಯಿತಾ. ಸೊ ರಜತ್ ಪಟಿದಾರ್ ಈಸ್ ಹಿಯರ್ ಟು ಸ್ಟೇ. ಅವರು ಟೆಸ್ಟ್ ಪ್ಲೇಯರು. ಅವರು ನನ್ನ ಪ್ರಕಾರ ಅವರು ಇನ್ನೂ ಬಹಳಷ್ಟು ವಾಪಸ್ ಬಂದು ಸಾಕಷ್ಟು ಇಂಡಿಯಾಗೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಏಕೆಂದರೆ ಈ ಥರ ಒಂದು ಟೀಮ್ ಗೆಲ್ಸಿರೋದ್ರಿಂದ ಅದೇನಾಗುತ್ತೆ, ಇದು T20 ಅದು ಟೆಸ್ಟ್ ಮ್ಯಾಚ್ ಸರಿ, ಬಟ್ ಅಟ್ಲೀಸ್ಟ್ ಈ ಒಂದು ಲೀಡರ್ಶಿಪ್ ಸ್ಕಿಲ್ಸ್ ತೋರಿಸಿ ಗೆಲ್ಲೋವರೆಗೂ ಕರ್ಕೊಂಡು ಹೋಗಿ, ಯಾವ ಒಂದು ಒಂದೊಂದು ಸಲ ಎಲ್ಲರಿಗೂ ಹೊಡೆದ್ಬಿಡ್ತಾರೆ, ಒಂದೊಂದು ಸಲ ಎಲ್ಲರಿಗೂ ಹೊಡಿತಾರೆ. ಸೊ ಆ ಥರ ಎಲ್ಲರೂ ನಡೆಯುತ್ತೆ. ಪಂಜಾಬ್ಗೆ ಕ್ವಾಲಿಫೈಯರ್ 1ನಲ್ಲಿ ಆ ಥರ ಹೊಡೆದಿರೋದು ಓಕೆ, ಒನ್ ಆಫ್ ಕೇಸ್ ಅಂತಲೇ ಅಂದ್ಬಿಡ್ಬೋದು. ಅಂದರೆ ಮುಂಚಿನ ಮ್ಯಾಚ್ಗಳೆಲ್ಲ ಪ್ರಾಪರ್ ಫುಲ್ ಮ್ಯಾಚು ಅಂತ ಅನ್ಬೋದು. ಅದಾದಮೇಲೆ ಪಂಜಾಬ್ ಕಿಂಗ್ಸು ಹೀನವಾಗಿ ಹೊಡೆದ್ರು ಮುಂಬೈ ಇಂಡಿಯನ್ಸ್ಗೆ. ಅದು ಏನು 1 ಓವರ್ ಟು ಸ್ಪೇರ್ 203 ಚೇಸ್ ಮಾಡಿಕೊಂಡು. ಅದಾದಮೇಲೂ ಇವ್ರು ವಾಪಸ್ ಬಂದುಬಿಟ್ಟು ಒಳ್ಳೆ ಬಲವಾದ ಗೆಲುವು ಇದು. ನಾನು ಹೇಳಿದ್ನಲ್ಲ, ಯಾರು ಕೇಳಿದ್ರೆ ನಾವು ಒಂಥರ ನಂಬರ್ಸ್ ತೋರಿಸೋದು 6 ರನ್ನು, ಇಲ್ಲಾಂತಂದರೆ ಒಂದು 25 ರನ್ನು ವಿಕ್ಟ್ರಿ ಅಂತಲೇ ಹೇಳ್ಬೋದು. ಸೊ ವಿಚ್ ಈಸ್ ಎ ಬಿಗ್ ವಿಕ್ಟ್ರಿ. ಸೊ ಹಾಗೆ ಅವ್ರು ಲೀಡ್ ಮಾಡಿರೋದ್ರಿಂದ ಹಿ ಈಸ್ ಹಿಯರ್ ಟು ಸ್ಟೇ. ಈ ಕಾನ್ಫಿಡೆನ್ಸ್ನ ಅವ್ರು ತೊಗೊಂಡು ಹೋಗಿ ಎಲ್ಲರೂ ನೋಡ್ತಾ ಇರ್ತಾರೆ, ಇವರು ಸೆಲೆಕ್ಟರ್ಸ್ ಎಲ್ಲ ನೋಡೋದೇ ಇದನ್ನು. ಖಂಡಿತವಾಗ್ಲೂ ಒನ್ ಡೇ ಮ್ಯಾಚಲ್ಲೋ T20ನಲ್ಲಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ದೋ ಎಸ್ ಒನ್ ಅ T20 ಮ್ಯಾಚ್ ಕಪ್ ಡೆಫಿನೆಟ್ಲಿ ಒನ್ ಡೇ. ಆ್ಯಂಡ್ ಇದಕ್ಕೆ ಅವರು ಐ ಥಿಂಕ್ ಎಲ್ಲೋ ಇಷ್ಟರಲ್ಲೇ ಕರೆ ಬರ್ಬೋದು. ಯಾವ ಸೀರೀಸ್ ಬರುತ್ತೋ ಗೊತ್ತಿಲ್ಲ, ಆಗಸ್ಟಲ್ಲಿ ಏನೋ ಸೀರೀಸ್ ಬರುತ್ತೆ, ಅದು ಬರ್ಬೋದು ಅಂತ ಅನ್ಸುತ್ತೆ. ಓಕೆ, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅನಿಸಿದ್ದು ನಂಗೆ ನೀವು ಹೇಳಿದ ಜನರಿಗೆ ಅದು ಬೇಕಿತ್ತು. ನೋಡಿ, ನಮ್ಗೆ ಗೊತ್ತಾಗಿರಲ್ಲ ಯಾಕಪ್ಪ ಹೇಸಲ್ವುಡ್ ಅಂಥ ಬೌಲರು ಲಾಸ್ಟ್ ಓವರಲ್ಲಿ 4 2 4 2 6 ಏನೋ, ಅಥವಾ ಆ ಮೆಸೇಜ್ ನನಗೂ ಬಂತು. ಹೇಸಲ್ವುಡ್ ಚೆನ್ನಾಗಿ ಮಾಡಲಿಲ್ಲ ಅನ್ನೋ ಒಂದು ಮೆಸೇಜ್ ಬಂತು ನನಗೆ.
ಅದು ನನಗೆ ಇವಾಗ ಜ್ಞಾಪಕಕ್ಕೆ ಬಂತಪ್ಪ, ನೆನ್ನೆ ಆ ಸಂದೇಶ ಮೆಸೇಜ್ ಬಂದಿದ್ದು ಜ್ಞಾಪಕಕ್ಕೆ ಬಂತು. ಅದಕ್ಕೋಸ್ಕರ ನಾನು ಹೇಳಿದೆ, ಎಷ್ಟು ಒಳಗಡೆ ಒಳಾಂತರ್ಯ ಎಷ್ಟಿರತ್ತೆ ಅಂತ. ಸುಮ್ಮನೆ ಅವ್ರು ಇಷ್ಟು ಕೊಟ್ಟರು ಅಷ್ಟು ಕೊಟ್ಟರು ಅಂತ ಏನೋ ಒಂದು ಹೇಳ್ಬಿಡೋದಲ್ಲ. ಅದು ಯಾತಿಕ್ಕಾಯ್ತು, ಯಾತಿಗೆ ಕೊಟ್ಟರು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ 17, 15, 16 ರನ್ ಏನಾದ್ರು ಇದ್ದಿದ್ದಿದ್ರೆ ಗೆಲ್ಲಕ್ಕೆ, ಖಂಡಿತವಾಗ್ಲೂ 8-10 ರನ್ ಒಳಗಡೆ ಅಡ್ಜಸ್ಟ್ ಮಾಡಿಬಿಟ್ಟಿರೋರು. ಅವ್ರು ಹೋಗ್ತಾ ಇರಲಿಲ್ಲ 15-16 ರನ್ಸ್ಗೆ. ಅವ್ರು ಹೋಗಿದ್ದು ಸ್ವಲ್ಪ ಏನೋ ಒಂದು ಲಕ್ಕಿ ಒಂದು ಶಾಟ್ ಇತ್ತು, ಒಂದು ಮಿಸ್ಫೀಲ್ಡ್ ಆಯಿತು, ಒಂದು ಕ್ಯಾಚ್ ಡ್ರಾಪ್ ಆಯಿತು, ಅದೆಲ್ಲ ಆಗಿ ಅವ್ರು 3 ಓವರಲ್ಲಿ 32 ರನ್ ಕೊಟ್ಟಿದ್ರು. ಇಲ್ಲಾಂದರೆ ಅವರು ಒಂಥರ ಬೊಂಬಾಟ್ ಅವರು, ಆಯಿತಾ. ಸೊ ಅವ್ರದ್ದು ಕಾಂಟ್ರಿಬ್ಯೂಷನ್ನು ಜನಗಳಿಗೆ ಗೊತ್ತಾಗಲಿ. ಅವ್ರು 52 ಅಂತ ಯಾರು ಸ್ಕೋರ್ ಬೋರ್ಡಲ್ಲಿ ನೋಡಿದ್ರೆ 10 ವರ್ಷ ಆದಮೇಲೆ ಹೇಳೋದು 52 ಅಂತ ನೋಡ್ತಾರೆ ಅಷ್ಟೇ. ಅದು ಎಷ್ಟು ಏಟು ಬೀಳತ್ತೆ ಅವ್ರಿಗೆ ಪರ್ಸ್ನಲಿ ಅನ್ನೋದು ಗೊತ್ತಿದ್ದೂ ಅವ್ರು ಆ ಥರ ನೆನ್ನೆ ಬೌಲಿಂಗ್ ಮಾಡಿದ್ರು. ಅದು ನಿಮಗೆ ನಾವು ಪದಗಳಲ್ಲೇ ಅದು ನಾನು ಹೆಂಗೆ ಹೇಳಿದ್ನಲ್ಲ ಅವತ್ತು, ಈ ಯಶ್ ದಯಾಳು ಬಂದ್ಬಿಟ್ಟು ರನ್ಔಟ್ಗೆ ನಿಂತ್ಕೊಳ್ಳಿಲ್ಲ ಅನ್ನೋದು ಎಲ್ಲೂ ರಿಫ್ಲೆಕ್ಟೇ ಆಗಲ್ಲ, ಸ್ಕೋರ್ ಶೀಟಲ್ಲಿ ರಿಫ್ಲೆಕ್ಟ್ ಆಗಲ್ಲ, ಎಲ್ಲೂ ರಿಫ್ಲೆಕ್ಟ್ ಆಗಲ್ಲ. ಆದರೆ ಅದು ಒಂದು ಮಹತ್ವವಾದ ಒಂದು ವಿಷಯ, ಪಂದ್ಯದ ಒಂದು ವಿಷಯ. ಅದೇ ಥರನೇ ನೆನ್ನೆನೂ ಅಷ್ಟೇ. ನನಗೆ ಆ ಮೆಸೇಜ್ ನೋಡಿದ ತಕ್ಷಣ ನನಗೆ ಇವಾಗ ಜ್ಞಾಪಕಕ್ಕೆ ಬಂತು, ಸದ್ಯಕ್ಕೆ ಒಳ್ಳೆಯದಾಯಿತು, ನಾನು ಅದನ್ನು ಶೇರ್ ಮಾಡೋಣ ಅಂತ ನಿಮ್ಮ ಹತ್ರ ಹೇಳಿದೆ. ಎಸ್, ಓಕೆ, ಒಳ್ಳೆ ವಿಷಯ ಹೇಳಿದರು. ಯಾವುದೊಂದು ಅದನ್ನು ಹೇಳಿದ್ನಲ್ಲ, ಹೇಸಲ್ವುಡ್ ಅವರು ಲಾಸ್ಟ್ ಓವರ್ ಯಾಕೆ ಹಿಂಗೆ ಕೊಟ್ಟರು ಅಂತಂದಾಗ ಅಲ್ಲಿ ವೈಡು ನೋಬಲ್ ಕೊಡಬಾರ್ದು ಅನ್ನೋ ಒಂದೇ ಉದ್ದೇಶ ಆಗಿತ್ತು. ಯಾಕೆಂದರೆ ಕೊಟ್ಟಿದ್ದಿದ್ರೆ ಪ್ರತಿ ಬಾಲು 4-6 ಹೋಗಿದ್ದಿದ್ರೆ ಗೆಲ್ತಾ ಇದ್ರು. ಹಾರ್ಡ್ ಲೆಂತ್ ಮಾಡಿ ಎಡ್ಜ್ ಆದ್ರೂ ಸಿಕ್ಸರ್ ಹೋಗಿರೋದು. ಸೊ ಹಾಗಾಗಿ ನೋಡಿ, ಇದು ನಮ್ಗೆ ಕ್ರಿಕೆಟ್ ನಾವು ನೋಡ್ತೀವಿ ಅಷ್ಟೇ, ಆದ್ರೆ ಒಳಮರ್ಮ ನಮಗೆ ಗೊತ್ತಿರಲ್ಲ. ಸೊ ಈ ರೀತಿ ಹೇಸಲ್ವುಡ್ ಕೂಡ ಇರ್ತಾರೆ. ಲಾಸ್ಟ್ ಕ್ವಶನ್ ಇದೆ ಸರ್, ಲಾಸ್ಟ್ ಕ್ವಶನ್ ಏನು ಅಂದರೆ, ಹೀಗೆ ಟೀಮಲ್ಲಿ ಮುಂದೆ ಒಂದು ಮಿನಿ ಆಕ್ಷನ್ ನೆಕ್ಸ್ಟ್ ಬರುತ್ತಲ್ಲ, ಸೊ ಎಲ್ಲರೂ ಇರ್ತಾರ, ಯಾರನ್ನಾದ್ರೂ ರಿಲೀಸ್ ಮಾಡ್ತಾರ, ಸೊ ಬೆಸ್ಟ್ ರಿಲೀಸ್ ಯಾವುದು? ಸೊ ಇನ್ನೇನು ಏನಾದರೂ ಫಿಲ್ ಮಾಡೋದಿದ್ರೆ, ಇನ್ನೂ ಟೀಮ್ ಬೆಸ್ಟ್ ಮಾಡೋಕ್ಕಿದ್ರೆ ಏನು ಮಾಡಬೇಕು ಅಂತ ಒಂದು ಶಾರ್ಟಾಗಿ ಹೇಳೋದಾದ್ರೆ? ಯಾವಾಗಲೂ ದೇರ್ ವಿಲ್ ಬಿ ರೂಮ್ ಫಾರ್ ಇಂಪ್ರೂವ್ಮೆಂಟ್ಸ್, ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ. ಅದು ಒಂದು ಜೀವನದ ಒಂದು ಮರ್ಮ ಅದು. ಸೊ ಯಾವಾಗ್ಲೂ ಒಂದು ಇಂಪ್ರೂವ್ ಮಾಡೋಕ್ಕೆ ಚಾನ್ಸ್ ಇದ್ದೇ ಇರುತ್ತೆ. ಈಗ ನಾನು ನೋಡ್ತಾ ಇರೋ ಪ್ರಕಾರ ಲಿವಿಂಗ್ಸ್ಟನ್ ಸ್ವಲ್ಪ ಎಡ್ಜಲ್ಲಿದ್ದಾರೆ ಅಂತ ಅನಿಸುತ್ತೆ. ಇದೊಂಥರ ಹಾರ್ಡ್ ಲೈಫ್ ಇದು, ನಾವು ನೋಡ್ದಂಗಲ್ಲ. ಹಾರ್ಡ್ ಲೈಫ್, ಪರ್ಫಾರ್ಮ್ ಮಾಡಿದ್ಯಾ ಒಳಗಡೆ ಬರ್ತೀವಿ. ಕಾರ್ಪೊರೇಟ್ ಲೈಫ್ ಇದು, ಆಯಿತಾ. ಹೊರಗಡೆಯಿಂದ ನೋಡ್ದಂಗಲ್ಲ ಅದು. ನಾವು ಒಳಗಡೆ ಚೆನ್ನಾಗಿ ಮಾಡಿದ್ರೆ ಇರ್ತೀವಿ, ಚೆನ್ನಾಗಿ ಮಾಡದಿದ್ರೆ ಹೋಗ್ತೀವಿ. ಅದರಲ್ಲೇನು ಪರ್ಸ್ನಲ್ ಏನು ವಿಷಯನೇ ಬರಲ್ಲ ಅವ್ರಿಗೆ. ಸೊ ಆದ್ದರಿಂದ ಆ ಒಂದು ದೃಷ್ಟಿಯಿಂದ ಲಿವಿಂಗ್ಸ್ಟೋನಿಗೆ ಸ್ವಲ್ಪ ಎಡ್ಜಲ್ಲಿ ಇರ್ತಾರೆ. ಅವ್ರದ್ದು ಏಜು, ಆಮೇಲೆ ಅವರು ಪರ್ಫಾರ್ಮೆನ್ಸು ಎಲ್ಲ ಲೆಕ್ಕಕ್ಕೆ ತಗೋತಾರೆ. ಅಕಸ್ಮಾತ್ ಲಿವಿಂಗ್ಸ್ಟೋನ್ ಏನಾದರೂ ಒಂದು ಮಟ್ಟಿಗೆ ಇಫ್ ಹಿ ಪರ್ಫಾರ್ಮ್ಸ್ ವೆಲ್ ಇನ್ ಮ್ಯಾಚಸ್ ಇನ್ ಇಂಗ್ಲೆಂಡ್ ಸ್ವಲ್ಪ ಸರಿ ಹೋಗ್ಬೋದು. ಆದ್ರೂ ಈ ರಾಯಲ್ RCB ಸ್ವಲ್ಪ ಮಟ್ಟಿಗೆ ಆ ಒಂದು ನಮ್ಮ ಒಂದು ಕರ್ನಾಟಕದ ಒಂದು ಕನ್ನಡದ ಒಂದು ಗಾಳಿ ಇದೆ. ಅದು ಹೇಗೆ ಬೇರೆ ಕಡೆ ಅವ್ರವ್ರ ಗಾಳಿ ಇರುತ್ತೋ, ಇಲ್ಲಿ ಜಲ ನೆಲದ್ದು ಒಂದು ಗಾಳಿ ಇದೆ. ಅಷ್ಟು ಸುಲಭವಾಗಿ ಯಾರಿಗೂ ಬಿಟ್ಟಾಕಲ್ಲ. ಇವ್ರನ್ನ ಕೆವಿನ್ ಪೀಟರ್ಸನ್ನ ಒಂದ್ಸಲಿ ಬಿಟ್ಬಿಟ್ಟು ಅವ್ರಿಗೋಗಿ ವಿರಾಟ್ ಕೊಹ್ಲಿ ಸಾರಿ ಕೇಳಿದ್ರಂತೆ. ಟೀಮ್ ಓನರ್ ಹೋಗ್ಬಿಟ್ಟು ಸಾರಿ ಕೇಳಿದ್ರಂತೆ, ಸಾರಿ ನಮ್ಗೆ ಕೈ ಬಿಡಬೇಕಾಗಿತ್ತು ಅಂತ. ಅವೆಲ್ಲ ಪ್ರಶ್ನೆನೇ ಬರಲ್ಲ ಬೇರೆ ಕಡೆ. ನೀಟಾಗಿ ಒಳ್ಳೆ ಕೋಟ್ ಹಾಕ್ಕೊಂಡು ಮಾಡ್ತಾರೆ, ಇವರು ಕೋಟ್ ಹಾಕೊಂಡು ಹೋಗ್ತಾರೆ. ಹಾಗೆಲ್ಲ ಆಗಲ್ಲ. ಸೊ ಆ ಒಂದು ದೃಷ್ಟಿಯಿಂದ ನನ್ನ ಪ್ರಕಾರ ಏನೂ ಬದಲಾವಣೆಗಳು ಬೇಡ. ಯಾಕೆಂದರೆ ಯಾರ್ಯಾರು ಸಪೋರ್ಟ್ ಸ್ಟಾಫ್ ಇದ್ದರು, ಯಾರ್ಯಾರು ಆಡಲಿಲ್ಲ, ಅವ್ರದ್ದೇನು ತಪ್ಪಿಲ್ಲ ಇದರಲ್ಲಿ. ಸೊ ಅವ್ರಿಗೂ ಸ್ವಲ್ಪ ಮ್ಯಾಚಸ್ಸು ಎಲ್ಲ ನೋಡ್ತಾರೆ. ಇವ್ರಿಗೂ ಒಂದು ಇದಿರುತ್ತೆ, ನೆಕ್ಸ್ಟ್ ಟೈಮ್ ನಾನು ಆಡಿದ್ರೆ ಅಲ್ಲಿ ಹೋಗಿ ಆಡ್ಬೋದು ಅನ್ನೋದಿರುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ದೇ ವಿಲ್ ಆಲ್ ಬಿ ರೆಡಿ. ರಂಜಿ ಟ್ರೋಫಿನಲ್ಲಾಗಲಿ, ವಿಜಯ್ ಹಜಾರೆ ಅಲ್ಲಿ ಸೈಯದ್ ಮುಷ್ತಾಕ್ ಎಲ್ಲ ಸಖತ್ತಾಗಿ ಪರ್ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ಈಗಾಗಲೇ ಇದ್ದವರು ಅಲ್ಲಿಂದ ಜಾರೋದು ಈಸಿ, ಆಯಿತಾ. ಇಲ್ಲಿದ್ದವ್ರಿಗೂ ಬೆಂಚ್ಗೆ ಹೋಗ್ತಾರೆ, ಬೆಂಚಲ್ಲಿದ್ದವರು ಜಾರ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಆ ಒಂದು ದೃಷ್ಟಿಯಿಂದ ಹಿ ವಿಲ್ ಟ್ರೈ ಟು ಡೂ ವೆರಿ ವೆಲ್. ಆ್ಯಂಡ್ ಲಿವಿಂಗ್ಸ್ಟೋನ್ಗೂ ಅಷ್ಟು ಒಂದು ಸ್ವಲ್ಪ ಆಯಿತು. ಐ ಥಿಂಕ್ ಇಟ್ ಶುಡ್ ಬಿ ಓಕೆ ಅನ್ಲೆಸ್ ದೇ ಹ್ಯಾವ್ ಎ ರಿಯಲಿ ಗುಡ್ ರೀಸನ್. ದೇ ಶುಡ್ ನಾಟ್ ಬಿ ಎನಿ ಚೇಂಜಸ್ ಅಂತ ಹೇಳ್ತೀವಿ. ಸೂಪರ್ ಸರ್. ಅದೇ ಏನು ಅಂದರೆ, ನೀವು ಹೇಳಿದ್ದೇನು ಅಂದರೆ, ಫೈನಲಿ ನಮ್ಮ ಕನ್ಕ್ಲೂಷನ್ ಏನು ಅಂದರೆ, ಇರೋ ಪ್ಲೇಯರ್ಸ್ ಹೇಳ್ದಾಗೆ ಸ್ವಸ್ತಿಕ್ ಚಿಕಾರ ಆ ಥರದವರು, ಮೋಹಿತ್ ರಾಠಿ, ಇವರೆಲ್ಲ ಯಾರು 11 ಒಳಗೆ ಬರಲಿಲ್ಲೋ ಅವ್ರು ಹೆಚ್ಚು ಇನ್ನೂ ಡೊಮೆಸ್ಟಿಕಲ್ಲಿ ಆಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಟೀಮಲ್ಲಿ ಇನ್ನೂ ಗ್ರೂಮ್ ಆಗ್ತಾರೆ, ನೆಕ್ಸ್ಟು ಚಾಂಪಿಯನ್ ಟೀಮ್ ಜೊತೆ ಇರೋಣ ಅನ್ಕೋತಾರೆ. ಹಾಗಾಗಿ ಬಹುಶಃ RCB ಯಾರನ್ನ ಬಿಟ್ಟರು ಇನ್ನೂ ಸ್ಟ್ರಾಂಗ್ ಆಗ್ತಾನೆ ಹೋಗುತ್ತೆ, ವೀಕ್ ಅಂತೂ ಆಗಲ್ಲ, ಇದು ನಮ್ಗನ್ಸಿದ್ದು. ಸೊ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಆಮೇಲೆ ನಮ್ಮ ಸೀರೀಸ್ ನೋಡಿದ ಎಲ್ಲ ವೀಕ್ಷಕರಿಗೂ ನಮ್ಮ ಅನಂತಾನಂತ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಸಿಗ್ತಾ ಇರೋಣ, ಎಕ್ಸ್ಪರ್ಟ್ ಒಪಿನಿಯನ್ ತಗೋತಾ ಇರ್ತೀವಿ ಮುಂದಿನ ಸೀರೀಸ್ಗಳಲ್ಲಿ. ಹಾಗೆ ಬೇರೆ ಬೇರೆ ಏನು ಬೈಲಾಟ್ರಲ್ ಸೀರೀಸ್ ಇರ್ಬೋದು, ಇಲ್ಲಾಂದರೆ ಮುಂದಿನ ದೊಡ್ಡ ದೊಡ್ಡ ಏನು ಬರ್ತಾ ಇದೆ ಟೂರ್ನಮೆಂಟ್ಸ್, ಅದರಲ್ಲಿ ಸಿಗ್ತಾ ಇರೋಣ. ಥ್ಯಾಂಕ್ ಯು IPLನ ನಮ್ಮ ಜೊತೆಗೆ ಇದ್ದಿದ್ದಕ್ಕೆ.